ಇದ್ರು. ಈ ಗುಡಿಸಲಲ್ಲಿ ನಾವು ಅಂಗಳ ನೋಡ್ಬೋದು. ಮತ್ತು ಇಲ್ಲೆಲ್ಲ ವಸ್ತುಗಳಿದಾವಲ್ಲ, ನಮ್ಮ ಹಳೆ ಕಾಲದವರೆಲ್ಲ ಇದೇ ಥರ ವಸ್ತುಗಳನ್ನ ಯೂಸ್ ಮಾಡ್ತಿದ್ದಿದ್ದು. ನಮಗೆ ಇವಾಗಿದೆಯಲ್ಲ ಆ ಥರ ವಸ್ತುಗಳು ಇಲ್ಲಿ ಇರಲಿಲ್ಲ ಆಗಿನ ಕಾಲದಲ್ಲಿ. ಮತ್ತು ಅಲ್ಲಿ ನೋಡೋಣ ಬನ್ನಿ. ಇಲ್ಲಿ ನೋಡಿ ಎಲ್ಲ ವಸ್ತುಗಳು ಇದ್ದಾವೆ. ನೋಡಿ, ನಮ್ಮ ದೇಶದ ಜನಗಳು ಆಗಿನ ಕಾಲದಲ್ಲಿ ಇದೇ ಥರ ವಸ್ತುಗಳನ್ನು ಉಪಯೋಗಿಸ್ತಿದ್ದು. ಹಾಗೆ ಇಲ್ಲಿ ನೋಡಿ, ಇದನ್ನು ನಾವು ಮೊಸರು ಕಡೋಕ್ಕೆ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ವಿ. ಆದರೆ ಈಗಿನ ಕಾಲದಲ್ಲಿ ಮಿಕ್ಸಿ, ಗ್ರೈಂಡರ್ ಅಂತ ಎಲ್ಲ ಬಂದುಬಿಟ್ಟಿದೆ. ಮತ್ತು ಅಲ್ಲಿ ನೋಡಿ, ಈ ಸೈಡ್ ನೋಡಿ, ಇಲ್ಲಿ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಉಪಕರಣಗಳೆಲ್ಲ ಇದ್ದಾವೆ. ಇದನ್ನು ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ತಾತನ ಕಾಲದಲ್ಲಿ ಉಪಯೋಗಿಸ್ತಿದ್ವು. ಆದರೆ ಈಗಿನ ಕಾಲದಲ್ಲಿ ಎಷ್ಟೊಂದು ಜನ ಇದನ್ನು ಉಪಯೋಗಿಸೋದೇ ಇಲ್ಲ. ಈಗ ನೀವೇ ನೋಡ್ಬೋದು, ಇಲ್ಲಿ ರುಬ್ಬೋ ಕಲ್ಲಿದೆ, ಬೀಸೋ ಕಲ್ಲಿದೆ, ಆದರೆ ಇಲ್ಲಿ ಇದನ್ನು ಯಾರೂ ಉಪಯೋಗಿಸಲ್ಲ. ಇದನ್ನು ನೋಡಿ, ಎಲ್ಲ ವಸ್ತುಗಳಲ್ಲಿ ಆಲ್ಮೋಸ್ಟ್ ಹಿತ್ತಾಳೆ, ತಾಮ್ರದ ವಸ್ತುಗಳಿದ್ದಾವೆ. ಹಾಗೆ ಕಲ್ಲಿನ ವಸ್ತುಗಳಿದ್ದಾವೆ. ಈಗಿನ ಕಾಲದಲ್ಲಿ ಇದನ್ನು ನೋಡೋಕ್ಕೆ ಸಿಗೋದು ತುಂಬ ಕಷ್ಟ. ಯಾಕಂದರೆ ಈಗಿನ ಕಾಲದಲ್ಲಿ ಯಾರೂ ಈ ಥರ ಉಪಯೋಗಿಸೋದೇ ಇಲ್ಲ. ಆದರೆ ನಮ್ಮ ಶಾಲೆಯಲ್ಲಿ ಈ ವಸ್ತುಗಳನ್ನೆಲ್ಲ ತಂದಿದ್ದೀವಿ. ಮತ್ತು ಇದನ್ನು ನೋಡಿ, ಎತ್ತಿನ ಗಾಡಿ. ಈಗ ಈ ಸಮಯದಲ್ಲಿ ಇದನ್ನು ಉಪಯೋಗಿಸೋದು ತುಂಬ ಕಡಿಮೆ. ಆದರೆ ನಮ್ಮ ಶಾಲೆಯವರು ಇದನ್ನು ಎಲ್ಲಿಂದ ಆದರೂ ಕಷ್ಟಪಡಲಿ ಅಂತ ನಮಗೆ ತೋರ್ಸೋಕ್ಕಂತ ಹುಡ್ಕೊಂಡ್ಬಂದಿದ್ದಾರೆ. ಅದು ನಮ್ಮ ಇಲ್ಲೇ ನೋಡಿ, ಇದನ್ನು ನಮ್ಮ ಶಾಲೆಯಲ್ಲೇ ಮಾಡಿರುವ ಎತ್ತಿನ ಗಾಡಿ. ಇದನ್ನು ನಮ್ಮ ಶಾಲೆಯ ಶಿಕ್ಷಕರೇ ಕೂತ್ಕೊಂಡು ಮಾಡಿರೋ ಎತ್ತಿನ ಗಾಡಿ ಇದು. ಹಾಗೆ ನೋಡಿ, ಇಲ್ಲಿ ನೋಡಿ, ಕಬ್ಬನ್ನ ನಾವು ಈ ಥರ ಇಟ್ಟಿದ್ದೀವಿ. ಈ ಕಬ್ಬನ್ನು ಈ ಸಮಯದಲ್ಲಿ ತರ್ತೀವಿ. ಯಾಕಂದರೆ ಈ ಸಮಯದಲ್ಲಿ ರೈತರು ಕಬ್ಬನ್ನು ಕಟಾವು ಮಾಡಿರ್ತಾರೆ. ಮತ್ತು ಇಲ್ಲಿ ನೋಡಿ ಅಂಗಡಿ, ಮತ್ತು ಇಲ್ಲಿ ನೋಡಿ ನಮ್ಮ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಮಾಡಿರುವ ಅಂಗಡಿಗಳು. ಅವರ ವಸ್ತುಗಳೇ ಇಲ್ಲಿ ನಡೆಯುತ್ತಿದೆ. ಅವರೇ ಮಾಡಿರೋ ವಸ್ತುಗಳಿದು. ನೋಡಿ, ಇಲ್ಲಿ ಪಾನಿಪುರಿ ಇದೆ, ಇದನ್ನು ಅವರೇ ಮಾಡಿರೋದು. ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ಮಕ್ಕಳೇ ಈ ವಸ್ತುಗಳನ್ನು ಮಾಡುತ್ತಿರೋದು. ನೋಡಿ 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 ಎಷ್ಟು ಚೆನ್ನಾಗಿ ಮಾಡುತ್ತಿದ್ದಾರಲ್ಲ. ಬನ್ನಿ, ಇಲ್ಲಿ ನೋಡಿ, ಇಲ್ಲೂ ಪಾನಿಪುರಿ, ಎಲ್ಲೆಲ್ಲೂ ಪಾನಿಪುರಿ, ಇಲ್ಲೂ ಅಷ್ಟೇ ಎಲ್ಲ ನಮ್ಮವರೇ ಮಾಡಿರೋದು. ಇಲ್ಲಿ ನೋಡಿ, ಸ್ವೀಟ್ ಕಾರ್ನ್, ರುಚಿಯಾದ ಸ್ವೀಟ್ ಕಾರ್ನ್. ಇಲ್ಲಿ ಖಾರನೂ ಸಿಗುತ್ತೆ, ಸಿಹಿನೂ ಸಿಗುತ್ತೆ. ಇದೂ ಅಷ್ಟೇ ನಮ್ಮ ಶಾಲೆಯ ಮಕ್ಕಳೇ ಮಾಡಿರೋದು. ಇಲ್ಲಿ ನೋಡಿ, ಮತ್ತೆ ಪಾನಿಪುರಿ, ಎಲ್ಲವನ್ನು ನಮ್ಮ ಮಕ್ಕಳೇ ಮಾಡಿರೋದು. ಎಲ್ಲ ನಮ್ಮ ಶಾಲೆ ಶಿಕ್ಷಕರು ಮಕ್ಕಳು ಮಾಡಿರೋದು ಇದು. ಮತ್ತು ಇದನ್ನು ನೋಡಿ, ಇಲ್ಲಿ ಮತ್ತೆ ಪಾನಿಪುರಿ, ಎಲ್ಲರೂ ಪಾನಿಪುರಿ. ಇಲ್ಲಿ ನೋಡಿ, ಬಜ್ಜಿ ಖಾಲಿ ಆಗ್ಬಿಟ್ಟಿದೆ ಆಗಲೇ. ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಇಟ್ಟಿದ್ರು, ಆಲೆ ಖಾಲಿ ಆಗ್ಬಿಟ್ಟಿದೆ. ಅಲ್ಲಿ ನೋಡಿ, ಅಲ್ಲೇ ನಮಗೆ ಏನೇನು ಬೇಕೋ ಅದನ್ನು ಟಿಕೆಟ್ ಕೌಂಟರ್. ಇಲ್ಲಿಂದ ನಮಗೆ ಏನೇನು ಬೇಕೋ ಅದನ್ನು ಟಿಕೆಟ್ ತೊಗೊಬೋದು, ಅದನ್ನು ತರ್ಬೋದು. ನನಗೆ ಬೇಕಾಗಿರೋ ವಸ್ತುಗಳನ್ನು ನಾವು ಇಲ್ಲೇ ತೊಗೊಬೋದು. ಅಲ್ಲಿ ಟಿಕೆಟ್ ತೊಗೊಂಡ್ರೆ ಅಲ್ಲಿ ಕೊಡಬೇಕು, ಇಲ್ಲಿ ತೊಗೊಬೇಕು. ಅಲ್ಲಿ ನೋಡಿ, ಎಲ್ಲ ಟೀಚರ್ಸ್ ಇದ್ದಾರೆ, ಮಕ್ಕಳು ಇದ್ದಾರೆ ಹೆಲ್ಪ್ ಮಾಡೋಕ್ಕೆ. ಇಲ್ಲಿ ನೋಡಿ, ವಾಟರ್ ಬಾಟಲ್ಸನ್ನು ಮಾಡ್ತಿದ್ದಾರೆ. ಯಾಕಂದರೆ ಬಂದವ್ರಿಗೆ ನೀರು ಕುಡಿಯೋದು ಬೇಡವಾ, ಇದಕ್ಕೆ ಇಲ್ಲಿ ವಾಟರ್ ಬಾಟಲ್ಗಳನ್ನು ಮಾರ್ತಾ ಇದ್ದಾರೆ. ನೆಕ್ಸ್ಟ್ ಆ ಕಡೆಯಿಂದ ಬಾ, ಹಿಂಗೆ ಹೇಳ್ಕೊಂಡು ಹೋಗು, ಮುಂದೆ ಹೋಗು. ಹೇಳು. ಇಲ್ಲಿ ನೋಡಿ, ಗಾಳಿಪಟನೆಲ್ಲ ನಾವು ಇಲ್ಲಿ ಗಾಳಿಪಟ ಎಲ್ಲ ಅಂಟಿಸಿದ್ದೀವಿ. ಇಲ್ಲಿ ನೋಡಿ, ಗಾಳಿಪಟನ ಅಂಟಿಸಿದ್ದೀವಿ. ಎಷ್ಟೊಂದು ಜನ ನಿಂತಿದ್ದಾರೆ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀವಲ್ವಾ. ಅಲ್ಲಿ ನೋಡಿ, ಡಿಸೈನ್ಸ್. ಸರ್, ಆ ದೇವಸ್ಥಾನದ ಹೆಸರು ಸರ್, ಇಲ್ಲಿ ಬರ್ತದಲ್ಲ ಅದು ದೇವಸ್ಥಾನದ ಹೆಸರು ಅಂತ ನೋಡೋದು. ಈ ದೇವಸ್ಥಾನದ ಹೇಳ್ತಿರೋದು. ಇಲ್ಲಿ ಮಣ್ಣಿನ ಮಕ್ಕೆಗಳನ್ನ ಮಾಡ್ತಾ ಇದ್ದಾರೆ ನೋಡಿ, ಮಣ್ಣಿನ ದೀಪ. ಈ ದೇವಸ್ಥಾನ ಇದು ನೋಡಿ, ಹಂಪೆ ಉಗ್ರ ನರಸಿಂಹ.
ಇಲ್ಲಿ ನೋಡಿ ಹಂಪೆಯ ವಿರೂಪಾಕ್ಷ ದೇವಸ್ಥಾನ. ಇಲ್ಲಿ ನೋಡಿ ಹಂಪೆಯ ಉಗ್ರ ನರಸಿಂಹ. ಇದು ನಮ್ಮ ಕರ್ನಾಟಕದ ಮ್ಯಾಪು. ಇಲ್ಲಿ ನೋಡಿ ಹಂಪೆಯ ಕಲ್ಲಿನ ರಥ. ಇಲ್ಲಿ ಹಂಪೆಯ ಸಾಸಿವೆ ಕಾಳು ಗಣೇಶ. ಕೆಲವೊಂದು ಈಸ್ಕೊಂಬ ಸಂಕ್ರಾಂತಿ ಬಗ್ಗೆ ಮಾತಾಡ್ಬೇಕು. ಹೇಳ್ತೀವಿ ಓದ್ಬೇಡ ಕಣ. ಹೇಳ್ತೀವಿ ಅದರಲ್ಲಿ ಫಸ್ಟು ಮಗುದೊಂದು ತಗೊಳಮ್ಮ ಹಾಕಂಡೆ.